ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಇದು ಏನಂತನೂ ಕೂಡ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳತ್ತೆ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇದಕ್ಕೆ ಏನಂತೀವಿ ಅಂತಂದ್ರೆ, ಇದ್ರ ಹೆಸರು ಏನಂತಂದ್ರೆ ಇದು ಸ್ಟಿಚ್ ಓಪನರ್ ಅಂತೀವಿ. ಇದು ನೋಡ್ರಿ ಈ ರೀತಿ ಬರ್ತದೆ. ಇದು ಮ್ಯಾಗಿಂದು ಕ್ಯಾಪ್, ಇದೇನದ ಸ್ಟಿಚ್ ಓಪನರ್. ಈ ಸ್ಟಿಚ್ ಓಪನರ್ ಯಾವ ಥರ ಎಲ್ಲ ನಾವು ಯೂಸ್ ಮಾಡಬೇಕು, ಹೇಗೆಲ್ಲ ಬಳಸ್ಕೋಬೇಕು, ಆಮೇಲೆ ಇಲ್ಲಿ ಏನು ರೆಡ್ ಕಲರ್ ಐತಲ್ಲ ಇದನ್ನು ಯಾಕೆ ಕೊಟ್ಟಿರ್ತಾರೆ, ಮತ್ತು ಇದ್ರದ್ದು ಉಪಯೋಗ ಏನು, ಆಮೇಲೆ ಇಲ್ಲಿ ನೋಡ್ರಿ ಇದ್ರ ನಡುವ ಈ ಸ್ಟಿಚ್ ಓಪನರ್ ನಡುವ ಕತ್ರಿಗತೆ ಎಂದು ಕೆಲಸ ಮಾಡ್ತದೆ. ಅದು ಇದರಿಂದ ತುಂಬಾ ಉಪಯೋಗ ಅದ. ಇದು ಹೇಗೆಲ್ಲ ಯೂಸ್ ಮಾಡಬೇಕು ಅಂಥೇಳಿ ಈ ವಿಡಿಯೋದಾಗ ನಾನು ತೋರಿಸ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾವು ಏನಾದರೂ ಮೇಲ್ಗಡೆ ಅಷ್ಟೇ ಸ್ಟಿಚ್ ಬಿಚ್ಚು ಇದ್ದು ಅಂತಂದ್ರೆ, ಈಗ ಒಂದು ಬ್ಲೌಸಿಗೆ ನಾನು ಸ್ಟಿಚ್ ಬಿಚ್ಚಿ ತೋರಿಸ್ತೀನಿ, ಆಮೇಲೆ ಹೇಗೆಲ್ಲ ಯೂಸ್ ಆಗ್ತೈತೆ ಅನ್ನೋದು ಕೂಡ ನಾನು ತೋರಿಸ್ತೀನಿ. ಈಗ ಫಸ್ಟಿಗೆ ನಮ್ಗೆ ಬರೀ ಸ್ಟಿಚ್ ಒಂದೆರಡು ಕಡೆ ಅಷ್ಟೇ ಸ್ವಲ್ಪ ಬರೀ ಸ್ಟಿಚ್ ಬಿಚ್ಚಿ ಬಿಡೋದಿರ್ತೈತಿ. ಈಗ ಇಲ್ಲಿಂದ ತಗೊಳ್ಳೋಣ ನಾವು. ಇಲ್ಲಿ ಬರೀ ನಾವು ಇಲ್ಲಿ ಇಷ್ಟ ಸ್ಟಿಚ್ ಬಿಚ್ಚೋದಿರ್ತೈತಿ. ಇದನ್ನು ನಾವು ಇಷ್ಟ ರಿಮೂವ್ ಮಾಡ್ಕೋಬೋದು. ಇದರಲ್ಲಿ ಈ ರೀತಿ ರಿಮೂವ್ ಮಾಡ್ಬೋದು. ಈ ರೀತಿ ರಿಮೂವ್ ಅಂದರೆ ಈಸಿಯಾಗಿ ಈ ರೀತಿ ಫಸ್ಟಿಗೆ ನಾವು ಬರೀ ಒಂದು 2 ಹೊಲಿಗೆ ಅಷ್ಟೇ ಬಿಚ್ಚು ಇದ್ದು ಅಂದರೆ ಈ ರೀತಿ ಯೂಸ್ ಮಾಡ್ಬೋದು. ಇಲ್ಲ ನಮ್ಗೆ ತುಂಬ ಜಾಸ್ತಿನೇ ಸ್ಟಿಚ್ ಬಿಚ್ಚುವುದಾವು ಅಂತಂದ್ರೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದ್ರೆ, ಓಪನರ್ ಅಂತಂದ್ರೆ ಹೊಲಿಗೆ ಬಿಚ್ಚೋದು ಅಂತ ಅರ್ಥ. ಇದನ್ನು ಫಸ್ಟಿಗೆ ನಾವು ಇಲ್ಲಾಂದ್ರೆ ನಮ್ಗೆ ಈ ಪೂರ್ತಿಯಾಗಿ ಲೈನ್ ಪೂರ್ತಿ ಸ್ಟಿಚ್ ಬಿಚ್ಚಬೇಕು ಅಂತಂದ್ರೆ ಫಸ್ಟಿಗೆ ನಾವು ಇಲ್ಲೇನು ಸ್ಟಿಚ್ ರಿಮೂವ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿಯಾಗಿ, ಈಗ ನೋಡ್ರಿ ಈ ರೀತಿಯಾಗಿ ತಗೋಬಾರ್ದು. ಇದೇನು ರೆಡ್ ಸಿಂಬಾಲ್ ಅದಲ್ಲ ಇದನ್ನು ಕೆಳಗಡೆ ಇರ್ಬೇಕು. ನಾವು ಈ ರೀತಿನೇ ನಾವು ಇದೇ ರೀತಿನೇ ನಾವು ನೋಡ್ರಿ ಈ ರೀತಿ ನಾವು ಸ್ಟಿಚ್ ಓಪನರ್ಲೇ ಸ್ಟಿಚ್ ಬಿಚ್ಚಕ್ಕೆ ಹೋದಾಗ ಬಟ್ಟೆ ಡ್ಯಾಮೇಜ್ ಆಗುತ್ತಂದ್ರೆ, ಎಲ್ಲರೇ ಕಾಸ್ಟ್ಲಿ ಬಟ್ಟೆ ಇದ್ದು ಅಂದರೆ ರೇಷ್ಮೆ ಬಟ್ಟೆ ಇದ್ದು ಅಂದರೆ ಆದಷ್ಟು ಬೇಗನೆ ಅವು ಹರಿದು ಹೋಗ್ತಾವೆ. ಅದಕ್ಕೆ ಅದನ್ನು ಯೂಸ್ ಮಾಡಬಾರ್ದು. ಈ ರೀತಿ ನಾವು ಇದನ್ನೇನದ ಇಲ್ಲಿ ಮೇಲದಲ್ಲ ಇದನ್ನು ಈ ರೀತಿ ಯೂಸ್ ಮಾಡಬಾರ್ದು. ಇದು ನೋಡ್ರಿ ಈ ರೀತಿ ಯೂಸ್ ಮಾಡಬಾರ್ದು. ಇದೇನು ರೆಡ್ ಸಿಂಬಾಲ್ ಅದಲ್ಲ ಈ ರೆಡ್ ಸಿಂಬಾಲ್ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗಿ ಇಲ್ಲೇನು ನಡುವೆ ಭಾಳ ಶಾರ್ಪ್ ಇರ್ತೈತಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಇಲ್ಲಿ ಭಾಳ ಶಾರ್ಪ್ ಇರ್ತೈತಿ. ಇದೇನು ಸಿಂಬಲ್ ಅದ ರೆಡ್ ಮತ್ತು ಇದ್ರ ನಡುವೆ ಇಲ್ಲೇನದಲ್ಲ ಈ ಪ್ಲೇಸ ತುಂಬಾ ಶಾರ್ಪ್ ಇರ್ತೈತಿ. ಇದನ್ನು ನಾವು ರೆಡ್ ಸಿಂಬಾಲ್ ಇದು ರೆಡ್ ಬಟನ್ ಏನದಲ್ಲ ಇದನ್ನು ಕೆಳಗೆ ಮಾಡಬೇಕು. ರೆಡ್ ಬಟನ್ ಕೆಳಗೆ ಮಾಡಿ ಈಗ ನೋಡ್ರಿ ನಾವು ಈ ರೀತಿಯಾಗಿ ಅಂದರೆ ಈ ರೀತಿಯಾಗಿ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಮತ್ತು ಬಟ್ಟೆ ಎಲ್ಲೂ ಕೂಡ ನಮ್ಗೆ ಡ್ಯಾಮೇಜ್ ಅನ್ನೋದು ಆಗಂಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಈ ರೆಡ್ ಸಿಂಬಾಲ್ ಮೇಲೆ ಮತ್ತು ಇದನ್ನು ಕೆಳಗೆ ಮಾಡಬಾರ್ದು. ಇದು ಯಾವಾಗಲೂ ರೆಡ್ ಸಿಂಬಾಲ್ ಕೆಳಗಡೆನೇ ಇರ್ಬೇಕು ನೋಡ್ರಿ ಈ ರೀತಿ. ನೋಡ್ರಿ ಇಷ್ಟು ಈಸಿಯಾಗಿ ನಾವು ಥ್ರೆಡನ್ನು ರಿಮೂವ್ ಮಾಡ್ಬೋದು. ನೋಡ್ರಿ ಎಲ್ಲೂ ಕೂಡ ಬಟ್ಟೆ ಡ್ಯಾಮೇಜ್ ಅನ್ನೋದು ಆಗಂಗಿಲ್ಲ. ಈಸಿಯಾಗಿ ನಾವು ಥ್ರೆಡನ್ನು ರಿಮೂವ್ ಮಾಡ್ಬೋದು ನೋಡ್ರಿ ಈ ರೀತಿ. ಮತ್ತು ಇನ್ನೊಂದು ಏನಂತಂದ್ರೆ, ಈಗ ನಾವು ಕಾಜ್ ಮಾಡಿರ್ತೀವಿ ಫ್ರೆಂಡ್ಸ್. ಕಾಜ್ ಮಾಡಿರ್ತೀವಿ ಸುತ್ತಲೂ ಏನದ ನಾವು ಫಸ್ಟಿಗೆ ಈ ರೀತಿ ಸುತ್ತಲೂ ಕೆಲವೊಬ್ರು ಹಳ್ಳಿ ಒಳಗದು ಅದೇ ರೀತಿ ಮಾಡ್ತಿರ್ತಾರೆ. ಇಲ್ಲೆಲ್ಲ ಸುತ್ತಲೂ ಸ್ಟಿಚ್ ಹಾಕಿರ್ತಾರೆ. ಸ್ಟಿಚ್ ಹಾಕಿಂದ ನಡುವೆ ಈ ರೀತಿ ಫೋಲ್ಡ್ ಮಾಡಿ ಕತ್ರಿಲೇ ಕಟ್ ಮಾಡ್ತಾರೆ. ಆ ಸಮಸ್ಯೆ ಬೇಡ ಅಂತಂದ್ರೆ ನೀವೇನು ಮಾಡಬೇಕು, ಈ ರೀತಿ ಇದು ನೋಡ್ರಿ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಈ ರೀತಿ ನೀವು ಪ್ರೆಸ್ ಮಾಡ್ಕೊಂಡ್ರಿ ಅಂದರೆ ಈಸಿಯಾಗಿ ಕಟ್ ಆಗ್ತದೆ ತಾನೇ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೀವು ಈ ರೀತಿ ನೋಡ್ರಿ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರಿ ಅಂದರೆ ನೋಡ್ರಿ ಈ ರೀತಿಯಾಗಿ ತಾನಾಗೆ ಕಟ್ ಆಗ್ತದೆ. ಇದನ್ನು ಕಾಜ್ ಕೂಡ ಮಾಡ್ಲಿಕ್ಕೆ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಇದು ನೋಡ್ರಿ ಈ ರೀತಿಯಾಗಿ ಕಾಜ್ ಮಾಡಲಿಕ್ಕೆ ಈ ರೀತಿ ಯೂಸ್ ಮಾಡಬೇಕು. ಇಲ್ಲ ಸ್ಟಿಚ್ ಬಿಚ್ಚಬೇಕಾದ್ರೆ ಮತ್ತು ನೀವು ಕಾಜ್ ಮಾಡಬೇಕಾದ್ರೆ ಈ ರೆಡ್ ಸಿಂಬಲ್ ಮೇಲ್ಗಡೆ ಮಾಡಿ ಒಂದು ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಇಲ್ಲಿ ನೋಡ್ರಿ ನಿಮಗೆ ಎಷ್ಟು ಬೇಕಷ್ಟು ಪ್ರೆಸ್ ಮಾಡ್ಕೊರಿ. ಇಲ್ಲಿ ಈಸಿಯಾಗಿ ಬಟ್ಟೆ ಕಟ್ ಆಗ್ತದೆ. ಓಕೆ, ಇದು ಎಲ್ಲರೂ ಕೂಡ
ಯೂಸ್ ಮಾಡ್ಬೋದಂದ್ರೆ ತುಂಬ ಸ್ಟಿಚ್ ಓಪನರ್ ತುಂಬ ಹೆಲ್ಪ್ಫುಲ್ ಅದ. ನಾವು ಸ್ಟಿಚ್ ಬಿಚ್ಚಲಕ್ಕ ಪಿನ್ ಅದು ಇದು ಯೂಸ್ ಮಾಡ್ತೀವಿ. ಇದು ಏನದ ತುಂಬಾ ಹೆಲ್ಪ್ಫುಲ್ ಅದ. ಅದಕ್ಕೆ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿರಂಗಿಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋದಾಗ ತಿಳಿಸ್ಕೊಟ್ಟೀನಿ. ಮತ್ತು ಇನ್ನೊಂದು ಏನಂದ್ರೆ ಇದ್ರ ಬೆಲೆ ಕೇವಲ 20 ರೂಪಾಯಿ ಅಷ್ಟೇ ಫ್ರೆಂಡ್ಸ್. ಇದು 20 ರೂಪಾಯಿ ಅನ್ನೋದು ತುಂಬಾ ಕೆಲಸ ಮಾಡತೈತಿ. ಇದ್ರ ಬೆಲೆ ಕೇವಲ 20 ರೂಪಾಯಿ. ಇದು ಕೆಲಸ ಆದ ನಂತರ ಮತ್ತು ಇದು ಕ್ಯಾಪ್ ಇರ್ತೈತಲ್ಲ, ಈ ಕ್ಯಾಪ್ ಒಳಗೆ ನಾವು ಈ ರೀತಿ ಹಾಕಿ ಇಟ್ಟರೆ ಇದ್ರ ಕೆಲಸ ಮುಗೀತು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.